ಪ್ರಕರಣ ಬೆಳಕಿಗೆ ಬಂದಿದೆ. ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ಬೂದಿಕೋಟೆ ಗ್ರಾಮದಲ್ಲಿ ಮಾನಸಿಕ ಅಸ್ವಸ್ಥ ಅಂತ ಕಳೆದ 4 ವರ್ಷದಿಂದ ಗೃಹ ಬಂಧನದಲ್ಲಿ 40 ವರ್ಷದ ಶ್ರೀನಾಥ್ ಎಂಬ ವ್ಯಕ್ತಿಯನ್ನ ಇಡಲಾಗಿತ್ತು. ಶ್ರೀನಾಥ್ ಸೋದರ ಮಂಜುನಾಥನವರೇ ಶ್ರೀನಾಥ್ರನ್ನ ಗೃಹ ಬಂಧನದಲ್ಲಿ ಇರಿಸಿದ್ರು. ಈ ಬಗ್ಗೆ ಗ್ರಾಮಸ್ಥರ ದೂರಿನ ಮೇರೆಗೆ ತಹಶೀಲ್ದಾರ್ ರಶ್ಮಿ ಹಾಗೂ ಪಿಎಸ್ಐ ಸುನಿಲ್ ನೇತೃತ್ವದಲ್ಲಿ ಕಾರ್ಯಾಚರಣೆ ಮಾಡಿ ಗೃಹ ಬಂಧನದಲ್ಲಿದ್ದ ವ್ಯಕ್ತಿಗೆ ಮುಕ್ತಿ ಕೊಡಿಸಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ನಿರಾಶ್ರಿತರ ಕೇಂದ್ರದಲ್ಲಿ ಆಶ್ರಯಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ಬೂದಿಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ. ಜೀವನ ಹಾಕೋಣಂದ್ರೆ ಇದಕ್ಕೆ ಇಲ್ಲಂದ್ರೆ ನಮ್ಮ ಪರಿಸ್ಥಿತಿ ಕೇಳಿದ್ವಿ ಮೇಡಮ್. ಅದು ಕೇಳಿದ್ರೆ ಯಾರಾದರೂ ಇರೋರು ಮನೆಯವ್ರು ಯಾರಾದ್ರೂ ಇದ್ದಾಗ ಅಲ್ಲಿ ಸೇರಿಸ್ತೀವಿ, ಎಲ್ರಿಗೂ ಹೋಗಿತ್ತು. ಅದನ್ನು ಮೆಂಟಲ್ ಶಾಕ್ ಅಲ್ಲ ಮೇಡಮ್. ಏನಂದರೆ ಮಾತಾಡೋದು ಎಲ್ಲ ಓದಿದ್ದೆ ಮೇಡಮ್. ಸೆಕೆಂಡ್ ಪೀಸ್ ಫಸ್ಟ್ ರ್ಯಾಂಕು ಅವಾಗಿಂದ ಒಂದು ಸುಮಾರು ಬೆಂಗಳೂರಲ್ಲಿ ತೋರಿಸ್ತೀನಿ ಅವಾಗ ಬೆನಿಫಿಟ್ ಏನಾಗಿಲ್ಲ. ಆಮೇಲೆ ಕೋಲಾರ ರೆಡ್ಡಿಸ್ ತೋರಿಸ್ತಿದ್ದಾರೆ, ಅಲ್ಲಿ ಮಾಡ್ತಿದ್ದಾರೆ. ಟಾಯ್ಲೆಟ್ ಒಂದು ಇಲ್ಲ ಸರ್, ಅಷ್ಟೇ. ನಾನೇ ಸರ್ ಕ್ಲೀನ್ ಮಾಡ್ತೀನಿ ಸರ್. ನಾನೇ ಒಂದು 15 ದಿವಸಕ್ಕೆ ಒಂದ್ಸರಿ ನಾನು ಕ್ಲೀನ್ ಮಾಡ್ತೀನಿ ಸರ್. ಎಲ್ಲ ಕ್ಲೀನ್ ಮಾಡಿ ಎಷ್ಟಾಗ್ತೀನಿ ಮೇಡಮ್. ನಮಗೆ ನಿಜವಾಗ್ಲೂ ಗೊತ್ತಿಲ್ಲ ಮೇಡಮ್. ಸರಿ ಮೇಡಮ್, ಸೇರಿಸ್ತೀನಿ. ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಸರಿ ಸರಿ ಆಯ್ತು. ಬಟ್ಟೆಗಳೆಲ್ಲ ಎಲ್ಲ ಅದು ಬಿಸಾಕು ಬೀದಿನಲ್ಲಿದ್ದರೆ ತಿಂತಾ ಇದ್ರು ಕುತ್ಕೊಂಡು ಏನಾದರೂ ತಿಂತಾ ಇರಲಿ, ಯಾರಾದರೂ ತಿಂತಾ ಇರಲಿ.